ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಯುದ್ಧ ಮುಗೀತು ಅಂತ ಅನ್ಕೊಳ್ತಾ ಇದ್ರೆ ಈಗ ಮತ್ತೆ ದಿನದಿಂದ ದಿನಕ್ಕೆ ಕೊಲ್ಲಿ ಯುದ್ಧ ಹೆಚ್ಚಾಗ್ತಾ ಇದೆ. ಇರಾನ್ ಮೇಲೆ ವಾರ್ ಮುಂದುವರಿಸಿದಂತ ಅಮೆರಿಕ ಒಮನ್ನಲ್ಲಿ ಭಾರತೀಯ ಹಡಗಿನ ಮೇಲೆ ದಾಳಿ ನಡೆದಿದೆ. ದಾಳಿಯಲ್ಲಿ 3 ಭಾರತೀಯ ನಾವಿಕರ ಸಾವಾಗಿದೆ. ಸೆಟ್ಟೆಬೆಲ್ಲೋ ಅನ್ನುವಂತ ಹೆಸರಿನ ಹಡಗಿನ ಮೇಲೆ ನಡೆದಿರುವಂತ ದಾಳಿ. ಈ ದಾಳಿಯಲ್ಲಿ ಭಾರತೀಯ ನಾವಿಕರು 3 ಜನ ಸಾವನ್ನಪ್ಪಿದ್ದಾರೆ. ಒಮನ್ ಕರಾವಳಿ ಸಮೀಪ ನಿನ್ನೆ ನಡೆದಿದ್ದಂತ ಅಟ್ಯಾಕ್ ಇದು. ಹಡಗಿನಲ್ಲಿ ಇದ್ದಂತ 24 ನಾವಿಕರ ಪೈಕಿ 21 ಜನರ ರಕ್ಷಣೆ ಮಾಡಲಾಗಿದೆ. ದಾಳಿ ಖಂಡಿಸಿರುವಂತ ಕೇಂದ್ರ ವಿದೇಶಾಂಗ ಸಚಿವಾಲಯ ದೆಹಲಿಯಲ್ಲಿ ಯುಎಸ್ ರಾಯಭಾರಿ ಕರೆಸಿ ಚರ್ಚೆ ಮಾಡಿದ್ದಾರೆ. ಈ ದಾಳಿಯನ್ನ ಖಂಡಿಸಲಾಗಿದೆ. ಯುದ್ಧ ವಿರಾಮ ಆಗಿತ್ತು, ಹಂಗಿದ್ರೂ ಕೂಡ ಇಸ್ರೇಲ್ ಮೇಲೆ ಇರಾನ್ ದಾಳಿಯನ್ನ ನಡೆಸಿತು. ಅಲ್ಲಿಂದ ಮತ್ತೆ ಈಗ ಯುದ್ಧ ತಾರಕಕ್ಕೇರ್ತಾ ಇದೆ. ಇದರಿಂದಾಗಿ ದಾಳಿ ಪ್ರತಿದಾಳಿಗಳು ಮುಂದುವರೆದಿವೆ. ಸದ್ಯ ಓಮನ್ನಲ್ಲಿ ಭಾರತೀಯ ಹಡಗಿನ ಮೇಲೆ ದಾಳಿ ನಡೆದಿದೆ. ಇದರಿಂದಾಗಿ ಭಾರತೀಯ 3 ಜನ ನಾವಿಕರು ಸಾವನ್ನಪ್ಪಿದ್ದಾರೆ. ಇನ್ನು 21 ಜನರನ್ನ ರಕ್ಷಣೆ ಮಾಡಲಾಗಿದೆ. ಸೆಟ್ಟೆಬೆಲ್ಲೋ ಅನ್ನುವಂತ ಹೆಸರಿನ ಹಡಗಿನ ಮೇಲೆ ನಡೆದಿರುವಂತ ಭೀಕರ ದಾಳಿ. ಈ ಸಂದರ್ಭದಲ್ಲಿ 3 ಜನ ಸಾವನ್ನಪ್ಪಿದ್ದಾರೆ. ಹೀಗಾಗಿ ವಿದೇಶಾಂಗ ಭಾರತೀಯ ರಾಯಭಾರಿಯನ್ನ ಕರೆಸಿ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಕೂಡ ಮಾಡಲಾಗಿದೆ. ದಾಳಿಯ ಭೀಕರ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಯುದ್ಧ ಇನ್ನೂ ಕೂಡ ನಿಂತಿಲ್ಲ, ಮತ್ತೆ ತಾರಕಕ್ಕೇರ್ತಾ ಇದೆ. ಯುದ್ಧ ನಿಲ್ತಪ್ಪ ಅಂತ ಅನ್ಕೊಳ್ಳೋ ಅಷ್ಟರೊಳಗೆ ಮತ್ತೆ ಇರಾನ್ ಶುರು ಮಾಡಿರುವಂತ ಈ ಯುದ್ಧ ವಿರಾಮದ ಉಲ್ಲಂಘನೆ ಏನಿದೆ ಇದರಿಂದ ಮತ್ತೆ ಎಫೆಕ್ಟ್ ಆಗ್ತಾ ಇದೆ. ಇರಾನ್ ಮೇಲೆ ಅಮೆರಿಕದ B-52 ಬಾಂಬರ್ ಡೆಡ್ಲಿ ಅಟ್ಯಾಕ್ ಆಗಿದೆ. ಟ್ರಂಪ್ ದಾಳಿ ವಾರ್ನಿಂಗ್ ಬೆನ್ನಲ್ಲೇ ಈಗ B-52 ಬಾಂಬರ್ ಅಟ್ಯಾಕ್ ಮಾಡಲಾಗಿದೆ. ದಾಳಿಗೆ ಹೊರಟಿದ್ದಂತ ಅಮೆರಿಕದ B-52 ಬಾಂಬರ್ ನಿಗೂಢ ಕಣ್ಮರೆ ಆಗಿರೋದು. ಇಟಲಿಯ ಸಿಸಿಲಿ ಏರ್ಬೇಸ್ನಿಂದ ಹೊರಟಿದ್ದಂತ B-52 ಬಾಂಬರ್ ರಡಾರ್ನಿಂದ ದಿಢೀರಂತ ಕಣ್ಮರೆಯಾದಂತ B-52 ಬಾಂಬರ್ ಈ ಅಟ್ಯಾಕ್ನಿಂದಾಗಿ ಈಗ ಅಲ್ಲೊಂದ್ ರೀತಿ ಆ ಪ್ರದೇಶ ಧ್ವಂಸ ಆಗ್ಬಿಟ್ಟಿದೆ. ಮತ್ತೆ ಆತಂಕ ಹೆಚ್ಚಾಗ್ತಾ ಇದೆ. ಯಾವಾಗ ಎಲ್ಲಿ ಬೇಕಿದ್ರೂ ಅಟ್ಯಾಕ್ಗಳು ನಡಿಬಹುದು ಅಂತ. ಇರಾನ್, ಇಸ್ರೇಲ್, ಅಮೆರಿಕ ಮಧ್ಯೆ ನಡೀತಾ ಇದ್ದಂತ ಈ ಯುದ್ಧ ಏನಿದೆ ಅದ್ರ ಎಫೆಕ್ಟ್ ಈಗ ನಮ್ಮ ಭಾರತಕ್ಕೂ ತಟ್ತಾ ಇದೆ. ಭಾರತದ ಹಡಗಿನ ಮೇಲೂ ಕೂಡ ಅಟ್ಯಾಕ್ ಮಾಡಲಾಗಿದೆ. ಜೊತೆಗೆ ಈಗ B-52 ಅನ್ನುವಂತ ಬಾಂಬರ್ ಏನಿದೆ ಅದರ ದಾಳಿ ಮತ್ತೆ ಮುಂದುವರಿಬಹುದು ಅನ್ನುವಂತ ಆತಂಕ ಹೆಚ್ಚಾಗ್ತಾ ಇದೆ ನಾಪತ್ತೆ ಆಗಿರೋದ್ರಿಂದ. ಹೀಗಾಗಿ ಮುಂದೇನಾಗುತ್ತೆ ಅನ್ನುವಂತ ಆತಂಕ. ಅದ್ರ ಜೊತೆಗೆ ಯುದ್ಧ ನಿಲ್ಲೋದೇ ಇಲ್ವಾ ಹಾಗಾದ್ರೆ? ಯಾಕೆಂದ್ರೆ ಈ ಯುದ್ಧ ಕಂಟಿನ್ಯೂ ಆದ್ರೆ ಇಂಧನ ಬೆಲೆ ಹೆಚ್ಚಾಗುತ್ತೆ. ಯಾವೆಲ್ಲ ವಸ್ತುಗಳನ್ನ ಆಮದು ಮಾಡ್ಕೊಳ್ತೀವೋ ಅದೆಲ್ಲದ್ರ ಬೆಲೆನೂ ಹೆಚ್ಚಾಗ್ಬಿಡುತ್ತೆ. ಅದ್ರಿಗಿಂತ ಹೆಚ್ಚಾಗಿ ಅಮಾಯಕ ಜೀವಗಳ ಬಲಿ ಆಗುತ್ತೆ. ನೋಡಿ, ಡೆಡ್ಲಿ ಅಟ್ಯಾಕ್ನ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಭಾರತೀಯ ಹಡಗಿನ ಮೇಲೆ ಅಮೆರಿಕ ದಾಳಿ ಮಾಡಿರುವಂಥ ದೃಶ್ಯವನ್ನ ನೀವಿಲ್ಲಿ ಗಮನಿಸಬಹುದು. ಮತ್ತೊಂದು ಕಡೆಗೆ ಈಗ ಇಟಲಿಯ ಸಿಸಿಲಿ ಏರ್ಬೇಸ್ನಿಂದ ಹೊರಟಿದ್ದಂಥ B-52 ಬಾಂಬರ್ ಏನಿದೆ ಅದು ನಾಪತ್ತೆ ಆಗ್ಬಿಟ್ಟಿದೆ. ರಡಾರ್ನಿಂದ ದಿಢೀರಂತ ಕಣ್ಮರೆ ಆಗಿದೆ. ಏನಾಯ್ತು ಹಾಗಾದ್ರೆ? ಅಟ್ಯಾಕ್ಗೆ ಬೇಕಾದಂಥ ಎಲ್ಲ ಸಿದ್ಧತೆಯನ್ನು ಕೂಡ ಮತ್ತೆ ಈಗ ಮಧ್ಯಪ್ರಾಚ್ಯದಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆಯಾ? ಹೇಳ್ದೆ ಕೇಳದೆ ದಾಳಿಗಳು ಪ್ರತಿದಾಳಿಗಳಾಗ್ತಾ ಇರೋದ್ರಿಂದ ಅಮಾಯಕ ಜೀವಗಳು ಬಲಿಯಾಗ್ತಾ ಇವೆ. ಈ ಅಟ್ಯಾಕ್ನಿಂದಾಗಿ ಆಮದು, ರಫ್ತು, ವ್ಯಾಪಾರ ಇದೆಲ್ಲವೂ ಕೂಡ ಕುಂಠಿತಗೊಳ್ತಾ ಇದೆ. ಬರೀ ಆ ಮಧ್ಯಪ್ರಾಚ್ಯ ಸುತ್ತಮುತ್ತ ಇರೋ ದೇಶಗಳು ಮಾತ್ರ ಅಲ್ಲ, ವಿಶ್ವದಾದ್ಯಂತ ಕೂಡ ಇದರ ಎಫೆಕ್ಟ್ ತಟ್ತಾ ಇದೆ. ಹಾಗಾಗಿ ಯುದ್ಧದ ಆತಂಕ, ಭೀತಿ ಈಗ ವಿವಿಧ ದೇಶಗಳಿಗೆ ತಟ್ಟಿದೆ. अंदर से दे दे।